ಕನ್ನಡ ನಾಡು ನುಡಿಗೆ ಮೊದಲ ಆದ್ಯತೆ ನೀಡಿ. ನಾಗರಾಜ್ ಹಿಬಾರೆ. ಕರ್ನಾಟಕದ ಪ್ರತಿಯೊಬ್ಬರೂ ಕನ್ನಡ ನಾಡು ನುಡಿಗೆ ಮೊದಲ ಆದ್ಯತೆ ನೀಡಿ ಕನ್ನಡ ನೆಲ ಜಲ ಸಂರಕ್ಷಣೆ ಮಾಡಬೇಕು ಎಂದು ಆರ್. ಹಿಬಾರೆ ಶಾಲೆ ಆಡಳಿತ ಮಂಡಳಿಯ ಅಧ್ಯಕ್ಷ ನಾಗರಾಜ್ ಹಿಬಾರೆ ಹೇಳಿದರು. ಹಮನಾಬಾದ್ ತಾಲೂಕಿನ ಹಳ್ಳಿಗೆಡೆ ಬಿ ಪಟ್ಟಣದಲ್ಲಿರುವ ಆರ್. ಜೆ. ಹಿಬಾರೆ ಶಾಲೆಯಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಹಾಗೂ ಕನ್ನಡ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಅವರು ವಿದ್ಯಾರ್ಥಿಗಳಿಗೆ ಉದ್ದೇಶಿಸಿ ಮಾತನಾಡಿದರು. ನಮ್ಮ ಕನ್ನಡ ಭಾಷೆಯ ಸಾಹಿತ್ಯ ಸಂಸ್ಕೃತಿಯು ಮನುಷ್ಯನ ಜೀವನದಲ್ಲಿ ಒಂದು ಹೊಸ ಹುರುಪು ತುಂಬುವಂತಹದ್ದು. ವಿದ್ಯಾರ್ಥಿಗಳ ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ಕನ್ನಡ ಮರೆಯಬಾರದು. ನಮ್ಮ ನಾಡಿನ ಸಂಗೀತ, ಸಾಹಿತ್ಯ, ಜಾನಪದ, ನೃತ್ಯ, ಕಲೆಯನ್ನ ಉಳಿಸಿ ಬೆಳೆಸಬೇಕು ಎಂದು ತಿಳಿಸಿದರು. ನಂತರ ವಕೀಲರಾದ ಮಲ್ಲಿಕಾರ್ಜುನ್ ಪ್ರಭಾ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಿನ ಅಧ್ಯಕ್ಷ ವೀರೇಶ್ ರೆಡ್ಡಿ ಕೂಡ ಕನ್ನಡ ಕುರಿತು ಮಾತನಾಡಿದರು. ಇವತ್ತು ನಮ್ಮ ಶಾಲೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ವಸ್ತು ಪ್ರದರ್ಶನ, ಕವಿ ಪರಿಚಯ, ಜ್ಞಾನಪೀಠ ಪ್ರಶಸ್ತಿ ಪರಿಚಯ, ಇನ್ನು ಅನೇಕ ಕರ್ನಾಟಕದ ಸಲುವಾಗಿ ಹೋರಾಡಿ ಮಡಿದ ವೀರ ವನಿತೆಯರ ಒಂದು ವೇಷಭೂಷವನ್ನು ತಟ್ಟಿ ಪ್ರದರ್ಶನ ಮಾಡಿದಂಥ ಮುದ್ದು ಮಕ್ಕಳೇ, ಭಾಳ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದ. ಇವತ್ತು ಎಲ್ಲ ಮಕ್ಕಳು ಉತ್ತಮವಾಗಿ ಕನ್ನಡದಲ್ಲಿ ತಮ್ಮ ತಮ್ಮ ಪರಿಚಯವನ್ನು ಮಾಡಿ ಅವರವರ ಕಾರ್ಯಕಲಾಪಗಳನ್ನು ಬಂದಂಥ ಎಲ್ಲ ಅತಿಥಿಗಳಿಗೆ ಸುವಿಸ್ತಾರವಾಗಿ ಒಳ್ಳೆಯ ರೀತಿಯಿಂದ ಹೇಳಿಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲ ನನ್ನ ಶಿಕ್ಷಕ ವೃಂದದವರಿಗೆ ಮತ್ತು ಮುದ್ದು ಮಕ್ಕಳಿಗೆ ಇನ್ನೊಂದು ಸಲ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೋಬೇಕು. ನಿಜವಾಗ್ಲೂ ನಾವು ಆಂಗ್ಲ ಮಾಧ್ಯಮ ಶಾಲೆಯನ್ನು ನಡೆಸ್ತಾ ಇದ್ದರೂ ಕೂಡ ನಾವು ಎಲ್ಲೂ ಕೂಡ ಕನ್ನಡದಲ್ಲಿ, ಕನ್ನಡ ಭಾಷೆಗಾಗಿ, ಕನ್ನಡ ನುಡಿ ನಮನಗಳಿಗೆ ನಾವು ಎಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ ಅಂತಕ್ಕಂಥ ಮಾತನ್ನು ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಿ. ಯಾಕಂದ್ರೆ ನಾವು ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ರೂ ಕೂಡ ಸುಮಾರು 3-4 ವರ್ಷದ 10ನೇ ತರಗತಿಯ ಒಂದು ವಾರ್ಷಿಕ ಒಂದು ರಿಸಲ್ಟನ್ನು ನೋಡಿದರೂ ಕೂಡ ನಾವು ಕನ್ನಡದಲ್ಲಿ ಎಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ ಅಂತಕ್ಕಂಥದ್ದು ಭಾಳ ನಾವು ಹೆಮ್ಮೆಯಲ್ಲಿ ಹೇಳ್ಕೋಬೋದು. ಯಾಕಂದ್ರೆ ನಾವು 100ಕ್ಕೆ 100 ಅಂಕ ಪಡೆದಂಥ ಮಕ್ಕಳು ಕನ್ನಡದಲ್ಲಿ ಭಾಳಷ್ಟು ಮಕ್ಕಳಿದ್ದಾರೆ. ಇದು ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೋಬೇಕು. ಇನ್ನೂ ಕೂಡ ನಾನು ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಕೂಡ ಒಂದು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಾವು ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳಾಗ್ತೀರಿ. ತಾವು ಇಲ್ಲಿ ಇಷ್ಟೇ ಅಲ್ಲ, ತಾವು ದೇಶ ವಿದೇಶಗಳಲ್ಲಿ, ಕರ್ನಾಟಕದ ಮೂಲೆಗಳಲ್ಲಿ, ಭಾರತ ದೇಶದ ಮೂಲೆಗಳಲ್ಲಿ ಹೋಗಿ ತಾವು ತಮ್ಮದೇ ಆದಂಥ ಒಂದು ಕಾರ್ಯಕಲಾಪಗಳನ್ನು ತಾವೆಲ್ಲರೂ ಮಾಡ್ತೀರಿ. ಆದ್ರೆ ನಾನು ಹೇಳೋದಿಷ್ಟೇ, ತಾವು ಎಲ್ಲೇ ಇರ್ರಿ, ಹೇಗೆ ಇರ್ರಿ, ಸಂತೋಷವಾಗಿ ಇರ್ರಿ. ಆದರೆ ಕನ್ನಡಕ್ಕೆ ಮಾತ್ರ ಮೆರ್ಲಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಹುಟ್ಟಿ ಬೆಳೆದಂಥ ಕನ್ನಡ, ನಾವು ಕರ್ನಾಟಕದಲ್ಲಿ ಗಾಳಿ, ನೀರು, ಅನ್ನ, ಭಾಷೆ ಎಲ್ಲವೂ ಕೂಡ ನಾವು ಕನ್ನಡದಲ್ಲಿ ಗ್ರಹಣ ಮಾಡಿದ್ದೀವಿ. ಅದಕ್ಕಾಗಿ ತಾವು ಎಲ್ಲೇ ಇರಲಿ, ಹೇಗೆ ಇರಲಿ, ಯಾವುದೇ ಹುದ್ದೆಯಲ್ಲಿರಲಿ, ಆದರೂ ಕೂಡ ತಾವು ಕನ್ನಡವನ್ನು ಮೆರ್ಲಕ್ಕೆ ಹೋಗ್ಬೇಡ್ರಿ. ಕನ್ನಡ ನಾವು ಹುಟ್ಟಿ ಏನಪ್ಪ ಅಂದ್ರೆ ಸಾಯೋವರೆಗೆ ನಮಗೆ ಕನ್ನಡ ಬೇಕು. ಅದ್ರ ಸಲುವಾಗಿ ತಾವು ಎಲ್ಲೂ ಕೂಡ ಇರ್ರಿ, ಹೇಗೆ ಇರ್ರಿ, ಕನ್ನಡವನ್ನು ಮಾತ್ರ ಮೆರ್ಲಕ್ಕೆ ಹೋಗ್ಬೇಡ್ರಿ. ಅದ್ರ ಸಲುವಾಗಿ ನಾವು ಭಾಳ ಹೆಮ್ಮೆಯಿಂದ ಕನ್ನಡ ಸಲುವಾಗಿ ಹೋರಾಡಬೇಕು. ಕನ್ನಡ ನಾವು ಉಳಿಸ್ಬೇಕು. ಕನ್ನಡ ಏನಪ್ಪ ಅಂದ್ರೆ ಬೆಳೆಸಬೇಕು. ಕನ್ನಡಿ ರಾಜರಂತ ಏನಿದ್ದಾರಲ್ಲ, ಅಲ್ಲಿನ ಶಾಸನ ಲಿಪಿಗಳು ಇವ ನಮ್ಮಲ್ಲಿ ಕನ್ನಡದಲ್ಲಿ. ಆ ಕನ್ನಡ ಅಂತಂದ್ರೆ ದೊಡ್ಡ ಸಂಸ್ಕೃತಿ ಅದ, ಇದ್ರ ಶಾಸನ ದೊಡ್ಡದ. ಅದಕ್ಕೇನದ ಅಂದ್ರೆ ಕನ್ನಡದಾಗ ಯಾವುದು ಕನ್ನಡ ಎಲ್ಲ ಭಾಷೆಗಳು ನಮ್ಗೆ ಏನದ ಅಂದ್ರೆ ಒಂದೇ ಸಮಾನ. ಯಾವುದೇ ಇರಲಿ, ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು, ತಮಿಳು ಇರ್ಬೋದು, ಮತ್ತೊಂದು ಯಾವುದೇ ಇರ್ಬೋದು, ನಾವು ಏನದ ಅಂತಂದ್ರೆ ಆ ಭಾಷೆಗಳಿಗೆ ಆದ ಗೌರವ ಇರ್ತದೆ. ಕನ್ನಡಕ್ಕೆ ಏನದ ಅಂದ್ರೆ ನಾವು ಗೌರವ ಕೊಡುವಂಥ ಕೆಲಸ ಏನದ ಅಂತ ನಾವೆಲ್ಲರೂ ಮಾಡ್ಬೇಕು. ಯಾಕಂದ್ರೆ ನಾವು ಕನ್ನಡದ ನಾಡ ಜಲ ಇದ್ರೊಳಗೆ ಎಲ್ಲರೂ ಹುಟ್ಟಿ ಏನೇನಂದ್ರೆ ಇಲ್ಲಿ ಬೆಳೆದಿದ್ದೆವು. ಅದಕ್ಕೇನದ ನಾವು ಕನ್ನಡದಾಗ ಏನದ ಅಂದ್ರೆ ಮಾತಾಡೋದಾಗ್ಲಿ, ಬರೆಯೋದಾಗ್ಲಿ, ಮತ್ತು ಇದು ಮಾಡೋದಾಗ್ಲಿ. ಈಗ ಎಲ್ಲರೂ ಹೆಚ್ಚಿನ ಸ್ಕೂಲಿನಾಗ ಇಂಗ್ಲೀಷ್ ಮೀಡಿಯಂ ಹೋಗ್ತಾರ ಅಂತ ಹೇಳ್ರಿ, ಆಂಗ್ಲ ಮಾಧ್ಯಮದಲ್ಲಿ ಓದ್ತಾರ. ನಾವೇನು ಆಂಗ್ಲ ಮಾಧ್ಯಮದಲ್ಲಿ ಓದ್ತೇವೆ ಅಂತಂದ್ರೆ ನಾವೇನು ಇದು ಇಲ್ಲ. ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್, ಹಿಂದಿ ಇರ್ಬೋದು, ಮತ್ತೆ ಯಾವುದೇ ಭಾಷೆ ಬರಲಿ, ಹೆಚ್ಚಿನ ಏನದ ಅಂದ್ರೆ ಶಿಕ್ಷಣ ಯಾವೇ ಭಾಷೆದಾಗಿರಲಿ ನಾವು ಕಲಿಯಂತ ಏನದ ಅಂದ್ರೆ ನಮ್ಮ ಇದು ಇರಬೇಕು. ಒಳಗಡೆ ಇವತ್ತೇನದ ಅಂದ್ರೆ ವಸ್ತು ಪ್ರದರ್ಶನ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳನ್ನು ನನ್ನ ವತಿಯಿಂದ ಏನದ ಅಂದ್ರೆ ಸ್ಕೂಲ್ ವತಿಯಿಂದ ಧನ್ಯವಾದ ಹೇಳ್ತಾ, ಏನು ಆರ್ಗನೈಸೇಷನ್ ಮಾಡಿದ ಅಧ್ಯಕ್ಷರಾಗಲಿ ಮತ್ತು ಪ್ರಿನ್ಸಿಪಲ್ ಆಗಲಿ, ಸಹ ಶಿಕ್ಷಕರಾಗಲಿ, ಹುಡುಗರು ಏನದ ಅಂದ್ರೆ ತಮ್ಮ ಏನದ ಅಂತಂದ್ರೆ ಮೈನರ್ ಏನಂದ್ರೆ ಅವರು ಮಾಡಿ ಏನದ ಅಂದ್ರೆ ಅಲ್ಲಿ ನಿಂತು ಹೇಳಬೇಕಾದ್ರೆ ಏನದ ಅಂದ್ರೆ ಕನ್ನಡ ವರ್ಡದಾಗೆಲ್ಲ ಏನದ ಅಂದ್ರೆ ಕನ್ನಡ ಲಿಪಿಗಳಲ್ಲದಾಗ ಹೇಳಿದ್ರು. ಲಿಪಿಗಳು ಇರ್ಬೋದು, ಕನ್ನಡ ಒತ್ತಕ್ಷರ ಇದ್ರು, ವ್ಯಂಜನಗಳು ಇರ್ಬೋದು, ಮತ್ತೇನದ ರಾಣಿ ಕಿತ್ತೂರು ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಮತ್ತೆ ದರಾ ಬೇಂದ್ರೆ ಇರ್ಬೋದು. ದರಾ ಬೇಂದ್ರೆ ಗೊತ್ತದಲ್ಲ, ಏನಿದ್ದಾರೆ ಅವರು ಸಾಹಿತಿಕಾರ ಕವಿ ಇದ್ದಾರೆ. ಕುವೆಂಪು ಏನಿದ್ದಾರೆ ಹೇಳಿ, ನಮ್ದು ಕರ್ನಾಟಕದ ಕವಿ ಇದ್ದಾರೆ. ಅದಕ್ಕೆ ಏನದ ಅಂದ್ರೆ ಕುವೆಂಪು ಅವ್ರು ಏನ್ ಹೇಳ್ತಾನ, ಕನ್ನಡ ನಾಡು
ಏನದ ಉಳಿಸ್ಬೇಕಾದ್ರೆ ನಾವು ಕನ್ನಡಕ್ಕೆ ರಕ್ಷಣೆ ಮಾಡಬೇಕು ಅಂತ ಏನದಂದ್ರೆ ಕುವೆಂಪುರು ಈ ಕಾಲದ ಹೇಳ್ತಾರ. ಇವೆಲ್ಲ ಮಾಡಿರ್ತಾನೆ ಮುಂದೆ ಬರುವಂತ ದಿನಗಳದಾಗ ನಾವೇನದ ಅಂದ್ರೆ ಹೆಚ್ಚು ನಾವು ಕನ್ನಡದ ಮಾತು ಸಂಸ್ಥೆಯ ಅಧ್ಯಕ್ಷರಾಗಿ ನಮಗ ಅತಿ ಗೌರವ ತಂದುಕೊಟ್ರು. ನಮಗ ಒಳ್ಳೆಯ ಮಕ್ಕಳಿಂದ ಏನೇನು ಪ್ರದರ್ಶನ, ವಸ್ತು ಪ್ರದರ್ಶನ ಹಾಗೂ ಕವಿಗಳ ಪ್ರದರ್ಶನ ಮತ್ತೆ ಜ್ಞಾನಪೀಠ ಪ್ರಶಸ್ತಿ ತಗೊಂಡಂತ ಎಲ್ಲ ಬಗ್ಗೆ ತಿಳಿಸ್ಕೊಟ್ರು. ಇದೇ ರೀತಿ ಇವತ್ತು ನಮಗೊಂದು ಅನಿಸ್ತಾ ಇದೆ, ಎಲ್ಲ ಆಂಗ್ಲ ಮಾಧ್ಯಮ ಶಾಲೆಯವರು ಕೂಡ ನಮ್ಮ ನಾಗರಾಜ್ ಹಿಬಾರೆ ಸಂಸ್ಥೆಯ ಬಗ್ಗೆ ನೋಡ್ಕೊಂಡು ಎಲ್ಲ ಆಂಗ್ಲ ಮಾಧ್ಯಮದವರು ಕೂಡ ಈ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಒಂದೊಂದು ಕಾರ್ಯಕ್ರಮ ಮಾಡಿ ಮಕ್ಕಳ ಬಗ್ಗೆ ಕನ್ನಡ ಬಗ್ಗೆ ತಿಳಿ ಹೇಳಿ ಕೊಡ್ಬೇಕಂತೇಳಿ ನಮ್ಮದು ಒಂದು ಅವ್ರ ಬಳಿ ಮನವಿ ಇದೆ. ಯಾಕಂದ್ರೆ ಎಲ್ಲಾ ಮಕ್ಕಳಿಗೂ ಇಂಗ್ಲಿಷ್ ಒಂದೇ ಅಲ್ಲ, ಕನ್ನಡ ಬರಲೇಬೇಕಾಗ್ತದೆ. ಯಾಕಂದ್ರೆ ಕನ್ನಡ ನಮ್ದು ಹುಟ್ಟು ಭಾಷೆ ಇದೆ. ಅದೇ ರೀತಿ ಈ ಕನ್ನಡ ರಾಜ್ಯೋತ್ಸವ ಏನು ನಮ್ದು ಆತ್ಮೀಯರು, ಸಂಸ್ಥೆಯ ಅಧ್ಯಕ್ಷರು ಹಾಗೂ ಮುಖ್ಯ ಗುರುಗಳು ಹಾಗೂ ಸಂಸ್ಥೆಯ ಸದಸ್ಯರುಗಳೆಲ್ಲ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದ ಹೇಳುತ್ತೇನೆ. ಹಾಗಾಗಿ ಮುಂದೆ ಬರ್ತಕ್ಕಂಥದ್ದಿಂದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕನ್ನಡ ರಾಜ್ಯೋತ್ಸವ ಬಗ್ಗೆ ಮಕ್ಕಳಿಗೆ ಕನ್ನಡದ ಬಗ್ಗೆ ಅರಿವು ಕೊಡಿಸ್ಲಿ. ಎಲ್ಲ ಶಿಕ್ಷಕರಿಗೂ ಕೂಡ ನಮ್ದು ವಿಶೇಷವಾಗಿ ಮನವಿ ಇದೆ, ಕನ್ನಡ ಬಗ್ಗೆನೂ ಜಾಸ್ತಿ ಹೇಳ್ಕೊಡ್ಬೇಕಂತೇಳಿ. ಹೀಗಾಗಿ ಈ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಒಂದೆರಡು ಮಾತನಾಡಲು ನಮಗೆ ಅವಕಾಶ ಕೊಟ್ಟಂತ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಮುಖ್ಯ ಉಪಾಧ್ಯಕ್ಷರಿಗೂ ಹಾಗೂ ಸಂಸ್ಥೆಯ ಸದಸ್ಯರಿಗೂ ಎಲ್ಲರಿಗೂ ಪೂರ್ವಕ ಧನ್ಯವಾದವನ್ನು ತಿಳಿಸ್ತೇನೆ. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಸಂದರ್ಭದಲ್ಲಿ ಶಾಲಾ ಮಂಡಳಿಯವರಾದ ಪೃಥ್ವಿರಾಜ್ ಎನ್ ಹಿಬಾರೆ, ಮೇಘಾ ಎನ್ ಹಿಬಾರೆ, ಶಾಲೆಯ ಮುಖ್ಯ ಶಿಕ್ಷಕಿ ಶಿಲ್ಪಾವತಿ, ದೈಹಿಕ ಶಿಕ್ಷಣದ ಶಿಕ್ಷಕ ಶಿವಾನಂದ್ ಮೇತ್ರೆ ಸೇರಿ ಶಾಲೆಯ ಸಹಶಿಕ್ಷಕರಾದರು. ಜೊತೆಗೆ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ವರದಿ ಸಜೀತ್ ಲಂಬೂನೋರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.